ಹುಲಿ ಚರ್ಮ ಮತ್ತು ಹುಲಿ ಉಗ್ರ ಎಲ್ಲ ಧರಿಸಿ ಇರ್ತಕ್ಕಂಥ ಕೆಲವು ಗಣ್ಯ ವ್ಯಕ್ತಿಗಳ ಮೇಲೆ ದೂರ ಬಂದಿದೆ, ನಮಗೆ ಸಿಕ್ಕಿದೆ. ಈಗಾಗಲೇ ಕೆಲವು ಸಂಸ್ಥೆಗಳು ಅವರು ಬಂದು ನಮಗೆ ಒಂದು ದೂರ ಕೂಡ ಕೊಟ್ಟಿದ್ದಾರೆ. ಆ ಬೇಸಿಸಲ್ಲಿ ನಾವು ಈಗಾಗಲೇ ಒಂದು ಉನ್ನತ ಮಟ್ಟದ ಒಂದು ಸಮಿತಿ ರಚನೆ ಮಾಡಿ ಎಲ್ಲ ಉನ್ನತ ಅಧಿಕಾರಿಗಳು ಇದ್ದಾರೆ, ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಿ ಪ್ರತಿಯೊಂದು ಕಡೆ ಎಲ್ಲಿಂದ ಈ ಕಂಪ್ಲೇಂಟ್ಸ್ ಎಲ್ಲ ಬಂದಿದೆ ಅದರಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕೂಡ ಸೇರ್ತದೆ, ತುಮಕೂರು ಸೇರ್ತದೆ, ಬ್ಯಾಂಗ್ಳೂರು ಸೇರ್ತದೆ, ಎಲ್ಲ ಕಡೆ ನಾವು ಈಗ ಕ್ರಮ ತಗೊಳ್ತಾ ಇದ್ದೇವೆ. ನೋಟಿಸ್ನು ಕೊಡೋದು ಮತ್ತೆ ಅಲ್ಲಿ ಹೋಗಿ ವೆರಿಫಿಕೇಶನ್ ಮಾಡೋದು. ಕೆಲವು ಸಾರಿ ಇದು ಒರಿಜಿನಲ್ ಹುಲಿ ಉಗ್ರ ಕೂಡ ಇರುವುದಿಲ್ಲ, ಸೊ ಅದನ್ನು ನಾವು ವೆರಿಫೈ ಮಾಡಬೇಕು. ಒರಿಜಿನಲ್ ಸಿಕ್ಕಿದರೆ ಅದು ಇಮಿಡಿಯೇಟ್ ಆಗಿ ವನ್ಯಜೀವಿ ಕಾಯ್ದೆ ಅನ್ವಯ ನಾವು ಕ್ರಮ ತಗೊಳ್ತೇವೆ. ಅದು ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ, ಬಟ್ ಜಗ್ಗೇಶ್ ಅವರ ಬಗ್ಗೆ ಮಾಹಿತಿ ಈಗ ಬಂದಿದೆ, ಅದನ್ನು ನಾವು ವೆರಿಫೈ ಮಾಡ್ತೀವಿ. ಇವತ್ತನೇ ನೋಟಿಸ್ ಕೂಡ ಕೊಡೋದು ಮತ್ತೆ ಇವತ್ತನೇ ಹೋಗಿ ಅದು ವೆರಿಫಿಕೇಶನ್ ಕೂಡ ಮಾಡೋದು. ಈಗ ಕೊಡ್ತಾ ಇದ್ದೇವೆ ಈಗ ನಾಲ್ಕೈದು ಜನ ಮೇಲೆ ಇದು ಆಗಿದೆ, ದೂರ ಬಂದಿದೆ. ಸರ್, ಈಗ ಯಾರ್ಯಾರ ಮೇಲೆ ದೂರ ಬಂದಿದೆ ಅವ್ರಿಗೆಲ್ಲರಿಗೂ ಕೂಡ ನೋಟಿಸ್ ಇವತ್ತೇ ಹೋಗುತ್ತೆ. ಯಾರ್ಯಾರ ಮೇಲೆ ದೂರ ಬಂದಿದೆ ಅದು ನಿಮಗೂ ಕೂಡ ಗೊತ್ತಿದೆ. ಮೀಡಿಯಾಲಿ ಬಂದಿರತಕ್ಕಂಥ ಎಲ್ಲ ಮಾಹಿತಿ ಏನಿದೆ ನಿಮ್ಮಿಂದಾನೇ ಬರ್ತಾ ಇರೋದು. ಮತ್ತೆ ಸಂಸ್ಥೆಗಳು ಕೂಡ ನಿಮ್ಮ ಮೀಡಿಯಾ ಅಲ್ಲೇನೆ ನ್ಯೂಸ್ ನೋಡಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ಬೇಸಿಸ್ ಅಲ್ಲಿ ನಾವು ಕ್ರಮ ತಗೊಳ್ತಾ ಇದ್ದೇವೆ. ಮತ್ತೆ ಸಮಿತಿನಲ್ಲಿ ಯಾರ್ಯಾರು ಇರ್ತಾರೆ? ಸಮಿತಿಯಲ್ಲಿ ನನಗೆ ಅಡಿಷನಲ್ PCC ವೈಲ್ಡ್ ಲೈಫ್ ಆಗಿ ನನಗೆ ನೇತೃತ್ವ ಮಾಡೋದಕ್ಕೆ ಆದೇಶ ನೀಡಲಾಗಿದೆ. ಮತ್ತೆ ನನ್ನ ಜೊತೆಗೆ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬ್ಯಾಂಗ್ಳೂರು ವೃತ್ತ, ಹಾಸನ್ ವೃತ್ತ ಮತ್ತೆ ಚಿಕ್ಕಮಗಳೂರು ವೃತ್ತ ಅವರು ಮತ್ತೆ ಎಲ್ಲ ಕಡೆದು DCF ಟೆರಿಟೋರಿಯಲ್ ಪ್ರಾದೇಶಿಕ ಮತ್ತೆ ಸ್ಕ್ವಾಡ್ DCFಗಳು ಅವರು ಎಲ್ಲ ಈ ಕಮಿಟಿಯಲ್ಲಿ ಇದ್ದಾರೆ. ಸರ್, ಹೋರಾಟಗಾರ ಆರೋಪ ಮಾಡ್ತಾ ಇದ್ರೆ ತುಂಬಾ ವಿಳಂಬ ಏನೂ ಆಗ್ತಾ ಇಲ್ಲ. ಈ ಕ್ರಮ ತಗೊಳ್ತಾ ಇದ್ದೇವೆ ನಾವು. ಆರೋಪ ಸಾಬೀತಾದ್ರೆ ಏನ್ ಕ್ರಮ ಸರ್? ಆರೋಪ ಸಾಬೀತಾದ್ರೆ ನಾವು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಒಳಗಡೆ ನಾವು ಕಂಪ್ಲೇಂಟ್ ಕೊಡೋದು, ಅವರಿಗೆ ಅರೆಸ್ಟ್ ಮಾಡೋದು ಮತ್ತೆ ಜುಡಿಷಿಯಲ್ ಕಸ್ಟಡಿಗೆ ನಾವು ಕಲಿಸೋದು. ಹೌದು, ಬಂದಿದೆ. ಎಲ್ಲರಿಗೂ ಕೊಡ್ತೀವಿ. ಅದು ನಾವು ಪರಿಶೀಲನೆ ಮಾಡ್ತೇವೆ. ಸರ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಾನೂನಲ್ಲಿ ಡಿಕ್ಲೇರ್ ಮಾಡೋದಕ್ಕೆ ಈಗ ವೈಲ್ಡ್ ಲೈಫ್ ಪ್ರಾಡಕ್ಟ್ಸ್ ಏನಿದೆ, ಉಗ್ರ ಆಗಲಿ ಚರ್ಮ ಆಗಲಿ, ಅದು ಅಲ್ಲ ಇಟ್ಕೊಡ್ಬೇಕಿದ್ರೆ ಪೊಸೆಷನ್ ಸರ್ಟಿಫಿಕೇಟ್ ಇರಬೇಕು. ಕೆಲವು ಸಾರಿ ಏನಾಗುತ್ತೆ 100 ವರ್ಷದಿಂದಾನೆ ತಾತನ ಕಾಲಿಂದಾನೆ ಅವರು ಇಟ್ಕೊಂಡಿರ್ತಾರೆ. ಬಟ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಲ್ಲಿ ಬಂದಿದ ಮೇಲೆ ಅದು ಡಿಕ್ಲೇರ್ ಮಾಡೋದಕ್ಕೆ ಒಂದು ಅವಕಾಶ ಇತ್ತು. ಅದು ಡಿಕ್ಲೇರ್ ಮಾಡಿದ ಮೇಲೆ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಇಂದ ಪೊಸೆಷನ್ ಸರ್ಟಿಫಿಕೇಟ್ ತಗೋಬೇಕಾಗಿತ್ತು. ಯಾರು ತಗೊಂಡಿಲ್ಲ ಅವರಿಗೆ ಈಗ ಅವಕಾಶ ಇಲ್ಲ ಅಂತ ಅವರು ಅದು ಕೂಡಲೇ ಸರೆಂಡರ್ ಮಾಡಬೇಕು. ಅದರ್ವೈಸ್ ಇದು ಯಾವುದು ಕೇಸಲ್ಲಿ ಸಿಕ್ಕಾಕೊಂಡ್ರೆ ತುಂಬಾ ಒಂದು ಕಠಿಣ ಶಿಕ್ಷೆ ಆಗುತ್ತೆ. ಸರ್, ಈಗ ನೋಟಿಸ್ ಅಂದ್ರೆ ದೂರ ಸೋಷಿಯಲ್ ಮೀಡಿಯಾದಲ್ಲಿ ಬಂದವ್ರಿಗೆಲ್ಲ ನೋಟಿಸ್ ಕೊಡ್ತಾರೆ ಅಥವಾ ಲಿಖಿತವಾಗಿ ದೂರ ಬಂದಿರೋದು ಮಾತ್ರ ನೀವು ನೋಟಿಸ್ ಕೊಡ್ತೀರಾ ಸರ್? ನಾವು ಎಲ್ಲ ಕೇಸಸ್ ಅಲ್ಲಿ ನಾವು ಕ್ರಮ ತಗೊಳ್ತಾ ಇದ್ವಿ. ಬಟ್ ಸೋಷಿಯಲ್ ಮೀಡಿಯಾ ಏನಿದೆ, ಈಗ ನಾವು ಕೆಲಸ ಮಾಡುವಾಗ ನಮ್ಗೆ ಸೋಷಿಯಲ್ ಮೀಡಿಯಾ ನೋಡ್ಲಿಕ್ಕೆ ಟೈಮ್ ಸಿಗೋದಿಲ್ಲ. ಸೊ ಸಾಮಾನ್ಯವಾಗಿ ನೇರವಾಗಿ ನಮ್ಗೆ ಕಂಪ್ಲೇಂಟ್ಸ್ ಬಂದ್ರೆ ಅದು ಕೂಡಲೇ ನಾವು ಕ್ರಮ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೋಷಿಯಲ್ ಮೀಡಿಯಾಲಿ ನೂರಾರು ಅಥವಾ ಲಕ್ಷಾಂತರ ಮೆಸೇಜ್ ಎಲ್ಲ ಇರ್ತದೆ, ನಾವು ಪ್ರತಿಯೊಂದು ನೋಡ್ಲಿಕ್ಕೆ ನಮ್ಮಲ್ಲಿ ಆಗೋದಿಲ್ಲ. ನಾವು ಕೆಲಸಗಳು ಮಾಡ್ತಾ ಇರ್ತೇವೆ. ನೇರವಾಗಿ ನಮ್ಗೆ ಕೆಲವು ಮಾಹಿತಿಗಳು ಏನ್ ಬರ್ತದೆ ಅದರ ಮೇಲೆ ನಾವು ಖಚಿತ ಕ್ರಮ ತಗೊಳ್ತಾ ಇದ್ದೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.